₹175 ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಡೈಲಿ ಮನಿ ಆರ್ಡರ್ ಅಂದರೆ ಇವಾಗ ₹125 ನಂದು ವೆಬ್ಸೈಟ್ ಓಪನ್ ಆಗಿರುತ್ತೆ. ಇವಾಗ ನೀವು ₹175 ₹175 7 ಜನಕ್ಕೆ ಮನಿ ಆರ್ಡರ್ ಮಾಡಿದರೆ 25 into 7 ಅಂದರೆ ₹25 7 ಜನಕ್ಕೆ ನೀವು ಮನಿ ಆರ್ಡರ್ ಮಾಡ್ತೀರಿ. ಮನಿ ಆರ್ಡರ್ ಮಾಡಾದ್ಮೇಲೆ ಟೋಟಲು ₹190 ₹200 ಖರ್ಚಾಗುತ್ತೆ. ₹200 ಖರ್ಚಾದ್ಮೇಲೆ ನಿಮಗೆ ಒಂದು ವೆಬ್ಸೈಟ್ ಕೊಡ್ತೀವಿ. ಆ ವೆಬ್ಸೈಟನ್ನ ನಿಮ್ಮ ಫ್ರೆಂಡ್ ಅಂದರೆ ನಿಮಗೆ ಗೊತ್ತಿರೋ ಅಂಥ ಮೊಬೈಲ್ ನಂಬರ್ಗಳು ಅಥವಾ ಈ ಥರ ಫೇಸ್ಬುಕ್ಕು, ನಿಮ್ಮ ಜಿಮೇಲ್ ಮೇಲ್ ಫ್ರೆಂಡ್ಸು ಯಾರಿಗಾದ್ರೂ ಈ ರೀತಿ ಮೆಸೇಜ್ ಮಾಡಿದಾಗ ನಿಮ್ಮ ವೆಬ್ಸೈಟನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿಬಿಟ್ಟು ಅವರು ಡೀಟೇಲ್ಸನ್ನು ನೋಡ್ತಾರೆ. ಅಂದರೆ ನಿಮ್ಮ ವೆಬ್ಸೈಟ್ರಲ್ಲಿ ಯಾವ ರೀತಿ ಅಂದರೆ ಇವಾಗ ನಿಮ್ಮದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಲಾಸ್ಟ್ ಪೊಸಿಷನಲ್ಲಿರುತ್ತೆ. ಅಂದರೆ 7 ಅಡ್ರೆಸ್ಸಿಗೆ ನೀವು ಮನಿ ಆರ್ಡರ್ ಮಾಡ್ತೀರಲ್ಲ, ಅದೇ ಥರ 7 ಅಡ್ರೆಸ್ ನಿಮ್ಮ ವೆಬ್ಸೈಟಲ್ಲಿ ಇರುತ್ತೆ. ಪ್ಲಸ್ ಏನು ಅಂದರೆ ನಿಮ್ಮ ವೆಬ್ಸೈಟು ಲಾಸ್ಟ್ ಪೊಸಿಷನಲ್ಲಿರುತ್ತೆ, ಅದ್ರ ಮೇಲ್ಗಡೆ ನನ್ನ ಅಡ್ರೆಸ್ಸೂ ಇರುತ್ತೆ. ಅಂದರೆ ನನ್ನ ವೆಬ್ಸೈಟಲ್ಲದಲ್ಲೇ ನಿಮ್ಮ ವೆಬ್ಸೈಟಲ್ಲೂ ನನ್ನ ಅಡ್ರೆಸ್ ಇರುತ್ತೆ. ಅಂದರೆ ನಾಳೆ ನೀವು ವರ್ಕ್ ಸ್ಟಾರ್ಟ್ ಮಾಡಿ ನಿಮಗೆ ₹500 ಪೇಮೆಂಟ್ ಬಂದರೆ, ಅಂದರೆ ನಾಳೆ ನಿಮಗೆ ₹500 ಮನಿ ಆರ್ಡರ್ ಬಂದರೆ ಆ ₹500 ನನಗೂ ಬರುತ್ತೆ. ಅದೇ ಥರ ನಮ್ಮ ಡೌನ್ಲೈನ್ಗಳು ಎಷ್ಟು ಜನ ಇರ್ತಾರೆ ಅವ್ರಿಗೆ ಎಷ್ಟು ಪೇಮೆಂಟ್ ಬರೋ ನಮಗೆ ಬರ್ತಾ ಇರುತ್ತೆ. ಆ ರೀತಿ ಇರುತ್ತೆ. ಇವಾಗ ಏನಂದರೆ ನಿಮ್ಮದು ಫಸ್ಟು ಏನು ಅಂದರೆ 25 ನಂದು ನಮ್ಮ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಅದರೊಳಗೆ 7 ಅಡ್ರೆಸ್ ಇರುತ್ತೆ. ಆ 7 ಅಡ್ರೆಸ್ಸಿಗೆ MO ಮಾಡಿ ಆದಮೇಲೆ ಆ MO ರಿಸಿಪ್ಟನ್ನು admin.indianmoneyforall.comಗೆ ನೀವೊಂದು ಮೇಲ್ ಮಾಡಬೇಕು. ಏನಂತ ನಿಮ್ಮ ಹೆಸರು, ಆಮೇಲೆ ನೆಕ್ಸ್ಟು ನಿಮ್ಮ ಡೌನ್ಲೈನು ಅಂದರೆ ನಿಮ್ಮ ಅಪ್ಲೈನ್ ನೇಮು ಅಂದರೆ ಧನುಷ್ ಅಪ್ಲೈನ್ ನೇಮು, ಆಮೇಲೆ ಅಪ್ಲೈನ್ ವೆಬ್ಸೈಟು, ಆಮೇಲೆ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಮೇಲ್ ID, ನೀವು MO ಮಾಡಿರೋ MO ನಂಬರ್ಸು, ಮತ್ತು ಲಾಸ್ಟಲ್ಲಿ ಕ್ರಿಯೇಟ್ ಮೈ ವೆಬ್ಸೈಟ್ ಇಮಿಡಿಯೇಟ್ಲಿ ಅಂತ ಹೇಳಿಬಿಟ್ಟು ಒಂದು ಮೇಲ್ ಮಾಡಿದರೆ ನಿಮಗೆ 24 ಅವರ್ಸಲ್ಲಿ ರಿಪ್ಲೈ ಬಂದಿರುತ್ತೆ. ಅದರಲ್ಲಿ ನಿಮ್ಮ ವೆಬ್ಸೈಟ್ ಇರುತ್ತೆ. ಯಾರು ಬೇಕಾದರೆ ಓಪನ್ ಮಾಡ್ಕೋಬೋದು. ಅಂದರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ನಮ್ಮ ಫ್ರೆಂಡ್ ಜಾಯ್ನ್ ಆಗಿರ್ತಾರೆ, ಅವ್ರದ್ದು ಒಂದು ವೆಬ್ಸೈಟ್ ಬಂದಿರುತ್ತೆ. ಆ ವೆಬ್ಸೈಟ್ನಲ್ಲೂ ನಮ್ಮ ಅಡ್ರೆಸ್ ಇರುತ್ತೆ. ಅಂದರೆ ಇವಾಗ ನಮ್ಮ ಫ್ರೆಂಡ್ ಅಷ್ಟೇ ಕೆಲಸ ಮಾಡ್ತಾರೆ, ಅವರಿಗೆ ಕನ್ವಿನ್ಸ್ ಮಾಡೋದು. ಇವಾಗ ಒಂದು 100 ಜನಕ್ಕೆ ಮೆಸೇಜ್ ಮಾಡ್ತಾರೆ ಅವ್ರ ವೆಬ್ಸೈಟನ್ನು. ಆವಾಗ ಅವರು ಡೌಟ್ ಇದ್ದರೆ ನಮ್ಮ ಫ್ರೆಂಡಿಗೆ ಕಾಲ್ ಮಾಡ್ತಾರೆ, ಅವರು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಿಂದ ಪೇಮೆಂಟು ಅವ್ರಿಗೆ ಬರುತ್ತೆ, ಅವರಿಂದ ನನಗೂ ಬರುತ್ತೆ. ಇವಾಗ ಅವ್ರ ವೆಬ್ಸೈಟಲ್ಲಿ ನಮ್ಮ ಅಡ್ರೆಸ್ ಇರೋದ್ರಿಂದ ಬಂದೇ ಬರುತ್ತೆ. ಆ ರೀತಿ ಇದು ಸ್ಟಾರ್ಟ್ ಮಾಡಲಿಕ್ಕೆ ಓನ್ಲಿ ₹200 ಇರುತ್ತೆ. ಸ್ಟಾರ್ಟ್ ಮಾಡಿದ್ಮೇಲೆ ಎನಿ ಟೈಮ್ ಯಾವಾಗ ಬೇಕಾದರೆ ಡೈಲಿ ಮನಿ ಆರ್ಡರ್ಸ್ ಬರ್ತಾ ಇರುತ್ತೆ. ಇವಾಗ ಮನಿ ಆರ್ಡರ್ ಅಂದರೆ ಇವಾಗ ಅದೇ ನಾವು ವರ್ಕ್ ಮಾಡದೆ ಹೋದ್ರೂ ನಮ್ಮ ಡೌನ್ಲೈನ್ಗಳು ವರ್ಕ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿಂದ ಮನಿ ಆರ್ಡರ್ ಡೈಲಿ ಬರ್ತಾ ಇರುತ್ತೆ. ಅರಿವು